ಕಾಣಿಕೆ ಕೊಡು ಮಗುನ ಅವತ್ತಿನ ಅಡ್ಮಿಟ್ ಮಾಡ್ತಿದ್ವಿ ಅಂದ್ರೆ ರೀ ಅವತ್ತು ನಾವು ರೊಕ್ಕ ಹಾಕ್ಬೇಕಾಗಿತ್ತು ರೀ. ನಾನು ಎಷ್ಟು ಸಲ ನಾ ದವಾಖಾನೆಗೆ ಹೋಗಿ ಬರ್ತೀನಿ ನಂಗೆ ಗೊತ್ತಿಲ್ಲ ರೀ. ಹಂಗೆ ನನಗೆ ಅಂದ್ರೆ ದೇವ್ರಿಗೆ ಏನಾದರೂ ಕೊಡಬೇಕು, ನಾ ಬ್ರದರಿಗೆ ಏನಾದರೂ ಕೊಡ್ಬೇಕಂತ ಹರಕೆ ಬರ್ತೀನಿ ರೀ. ಅದಕ್ಕೆ ಕಾಣಿಕೆ ತಂದೀನಿ. ಎಷ್ಟು ಅಮೌಂಟ್ ಇದು ಕೇಳಿಸ್ಕೊಳ್ತಾ ಇದ್ದೀರಿ? ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಬಂಗಾರ ಹಾಕ್ಕೊಳತ್ತೀನಿ. ನಾನು ಇವತ್ತು ಈ ಬಂಗಾರ ಬರಬೇಕಾದ್ರೆ 18 ವರ್ಷ ಶ್ರಮ ಆಯ್ತು. ಎಷ್ಟು ವರ್ಷ? 18 ವರ್ಷ ಪ್ರಾರ್ಥಿಸಿ ಒಂದು ಗುಂಜು ಬಂಗಾರ ಇಲ್ಲ. ನಮ್ಮ ಮಿಸಸ್ ಹೇಳ್ತಿದ್ರು, ಮಾಮ ಏನಾದರೂ ನಿನ್ನ ತಗೋ ಅಂತ. ಅವಳು ಕೊಡಿಸ್ತೀನಿ, ನಾನು ಏನು ಆ ಥರ ಇಲ್ಲ. ಅವಳು ಏನು ಬೇಡ್ತಾಳೋ ತಡ ಮಾಡಿದ್ರೆ ಕೊಡಿಸ್ತೀನಿ ನಾನು. ಯಾವುದಕ್ಕೂ ಅವಳು ಕಡಿಮೆಕ್ಕೆ ಹೋಗಂಗಿಲ್ಲ. ನನ್ನ ಕಡೆಗೆ ಇರ್ತಂದ್ರೆ ಅಮೌಂಟ್ ಇಲ್ಲಾಂದ್ರೆ ಕೂಡ ಏನಾದರೂ ಮಾಡಿರ್ತೀನಿ. ಬಟ್ ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಎಷ್ಟು 34,000 ರೂಪಾಯಿದು ಬಂಗಾರ ಇದನ್ನ ಬಿಡತ್ತಾರೆ. ನನ್ನ ಜೀವ ಇರುತ್ತಲ್ಲ, ನಾ ಈ ಉಪಕಾರ ಮಾಡಕ್ಕೆ ಹೋಗಂಗಿಲ್ಲ. ಬದಲಾಗಿ 36 ಸರ್ಟಿಫಿಕೇಟ್ ಏನು ಕೊಟ್ಟಿದ್ದೀರಲ್ಲ, ಅದಕ್ಕಿಂತಲೂ 1000ರಷ್ಟು ನಿಮಗೆ ಇವತ್ತು ಹೇಳತ್ತೇನೆ. ನಿಮಗೆ ಬ್ಲೆಸ್ಸಿಂಗ್ ಸಿಗೋ ಥರ ನಾನು ಮಾಡಿ ತೋರಿಸ್ತೀನಿ. ನಾನು ಯಾಕಂದ್ರೆ 30 ಲಕ್ಷ ಸಾಲ ಇದೆ. ಡೆಫಿನೆಟ್ ಆಗಿ ಬರೋ 2026 ಒಳಗಡೆ ಅದು ಕ್ಲಿಯರ್ ಆಗೋದು ನಾನು ಪ್ರೇರಲ್ಲಿ ಮಾಡ್ತೀನಿ. ನಾನು ಕೇಳಿಸ್ಕೊಳ್ತಾ ಇದ್ದೀರಿ? ಇತರ ಋಣ, ಇತರ ಭಾರ ನಮ್ಮ ಮೇಲೆ ಭಾಳ ಐತೆ. ಅದಕ್ಕೋಸ್ಕರ ದೇವ್ರ ಸ್ತೋತ್ರ ಹೇಳ್ತೀನಿ. ಸೊ ನಾವು ದೇವ್ರಿಗೆ ಕೊಡುವಾಗ ದೇವರನ್ನು ನಡೆಸ್ತಾರೆ. ಸ್ಟಾರ್ಟಿಂಗಲ್ಲಿ 4 ಜನಗಳ ಮಧ್ಯದಲ್ಲಿ ಸೇವೆ ಸ್ಟಾರ್ಟ್ ಆಗಿರೋದು. ಇಷ್ಟು ಜನ ಮಧ್ಯದಲ್ಲಿ ಎಲ್ಲಿ ತನಕ ಬಂತಂದ್ರೆ ಇದು ಸೇವೆ. ಒಂದು ಬಂಗಾರ ಉಂಗುರ ನನಗೆ ಸಿಗೋ ಥರ ಇಷ್ಟು ಮಟ್ಟಿಗೆ ಬಂತು. ಕೇಳಿಸ್ಕೊಳ್ತಾ ಇದ್ದೀರಾ? ಇದ್ರ ಹಿಂದ್ಗಡೆ ಇಲ್ಲ. ಭಾಳ ಕಣ್ಣೀರುಗಳು, ಭಾಳ ಕಷ್ಟಗಳು, ಭಾಳ ಅಪಮಾನಗಳು, ಭಾಳ ನಿಂದನೆಗಳು, ಭಾಳ ಅಪವಾಸ ಇವೆಲ್ಲ ಅನುಭವಿಸ್ಕೊಂಡು ಲಾಸ್ಟಲ್ಲಿ ಬಂದಾಗ ದೇವರನ್ನೆಲ್ಲ ಚಲೋ ಇಟ್ಟಿದ್ದಾರೆ. ಓಕೆ, ಒಂದು ನಿಮಿಷ ಪ್ರೇಯರ್ ಮಾಡ್ತೀನಿ, ಕಣ್ಣಿಸ್ಕೊಳ್ರಿ. ಕರ್ತನೆ, ಪ್ರಿಯ ಮಗಳಿಗೆ ಕೊಡಲ್ಪಟ್ಟಂಥ ಈ ಒಂದು ಗೋಲ್ಡ್ಗಳನ್ನ ಪ್ರಾರ್ಥಿಸ್ತಾನೆ. ಮಗಳಿಗೆ ಬೇಕಾಗಿರೋ ಪ್ರತಿ ಫಲವನ್ನು, ಕುಟುಂಬಕ್ಕೆ ಬೇಕಾಗಿರೋ ಪ್ರತಿ ಫಲವನ್ನು, ಗಂಡ ಹೆಂಡತಿ ಮಕ್ಕಳಿಗೆ ಬೇಕಾಗಿರೋ ಪ್ರತಿ ಫಲವನ್ನು ನಿನ್ನ ಪರಲೋಕದ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾನೆ. ದೇವರೇ, ಇವರ ಜೀವನ ಆಶೀರ್ವಾದಕರವಾಗಿರ್ಬೇಕಂತ ಸಹಾಯ ಮಾಡು. ಯೆಶಾಯನ ಬರೆದ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 10ನೇ ವಾಕ್ಯದ ಮುಖಾಂತರವಾಗಿ ಪ್ರಿಯ ಕುಟುಂಬಕ್ಕೆ ವಾಗ್ದಾನ ನಾನು ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಸ್ವಾಮಿ ಯೇಸುವೆ, ಇವತ್ತಿಂದ ಬದುಕಿರುವಂಥ ಎಲ್ಲ ಜನಗಳ ದೇವರೇ, ಇವರ ಜೀವನದಲ್ಲಿ ಅದ್ಭುತಗಳನ್ನು, ಆಶೀರ್ವಾದಗಳ ಕೃಪೆಯನ್ನು ಹೊಂದ್ಕೊಳ್ಳಿಕ್ಕೆ ಸಹಾಯ ಮಾಡು. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಜೀವನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತದೆ ನಮ್ಮ ಜೀವನ ತಂದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಾನು ಇವತ್ತು